ए मेरे वतन के लोगो जरा याद करो उनको. ಸ್ವಾತಂತ್ರ್ಯದ ಹೋರಾಟಗಾರರು ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ, ಪ್ರಾಣ ಮನೆ ಮಠ ತ್ಯಾಗ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿರ್ತಾ ಇರಲಿಲ್ಲ. ನಾವು ನೀವು ಈ ರೀತಿಯಾಗಿ ಮುಕ್ತವಾಗಿ ಸ್ವಾಭಿಮಾನಿಗಳಾಗಿ ನಮ್ಮ ಕಾಲ ಮೇಲೆ ನಾವು ನಿಂತು ಬದುಕೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಬೇರೆ ಪರಕೀಯರ ಗುಲಾಮಗಿರಿಯಿಂದ ನಮಗೆ ಮುಕ್ತಿಯನ್ನ ಕೊಡಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ನಮನವನ್ನ ಸಲ್ಲಿಸಬೇಕಾಗಿರೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅವರಿಗೆ ಗೌರವ ಸಲ್ಲಿಸ್ತಕ್ಕಂತಹ ದಿನ ಸ್ವಾತಂತ್ರ್ಯ ದಿನಾಚರಣೆ. ದೇಶ ಹುಟ್ಟಿದ ದಿನ ಇದು. ಭಾರತ ದೇಶ ಜನ್ಮ ತಾಳಿದ ದಿನ ಇದು. ಮತ್ತೊಬ್ಬರ ಆಳ್ವಿಕೆಯಿಂದ ಅವರ ಗುಲಾಮಗಿರಿಯನ್ನ ಕಿತ್ತು ಒಸೆದು ನಮ್ಮ ಕಾಲ ಮೇಲೆ ನಾವು ನಿಂತು ಸಾರ್ವಭೌಮತ್ವವನ್ನ ಘೋಷಣೆ ಮಾಡಿದ ದಿನ ಇಂದು ಸುಮಾರು 80 ವರ್ಷಗಳ ಹಿಂದೆ. ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಸರ್ಕಾರ ಏನೋ ಕಾರ್ಯಕ್ರಮ ಮಾಡುತ್ತೆ. ಬಹುತೇಕ ಜನ ನಾವು ರಜಾ ದಿನಕ್ಕಷ್ಟೇ ಸೀಮಿತವಾಗಿ ನಮ್ಮ ಮನೆಯಲ್ಲಿ ನಾವು ಇದ್ದು ಬಿಡ್ತೇವೆ. ಆದ್ರೆ ದೇಶದ ಹುಟ್ಟು ಹಬ್ಬ ಪ್ರತಿಯೊಬ್ಬ ಭಾರತೀಯನ ಮೊದಲನೇ ಹಬ್ಬ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಫ್ರೀಡಂ ಹಬ್ಬವನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ. ನಿಮ್ಮ ಮನೆಯಲ್ಲಿ ಮಕ್ಕಳ ಹುಟ್ಟು ಹಬ್ಬ ಯಾವ ಮಾಡ್ತೀರಾ? ನಿಮ್ಮ ದೀಪಾವಳಿ ಯಾವ ತರ ಮಾಡ್ತೀರಾ? ರಂಜಾನ್ ಯಾವ ತರ ಮಾಡ್ತೀರಾ? ಕ್ರಿಸ್ಮಸ್ ಯಾವ ತರ ಮಾಡ್ತೀರಾ? ಅದೇ ತರಹ ಪ್ರತಿಯೊಬ್ಬರು ಈ ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನ ಮೊದಲನೇ ಹಬ್ಬ ಆಗ್ಬೇಕು ಅಂತೇಳಿ ಈ ಜನ ಸಮೂಹದ ಜೊತೆಗೆ ಫ್ರೀಡಂ ಹಬ್ಬವನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬೆಂಗಳೂರಿನಲ್ಲಿ. ಇದು ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗಬಾರದು. ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕ, ನಮ್ಮ ಸಮಾಜದ ಜನಗಳ ಕಾರ್ಯಕ್ರಮ ಆಗ್ಬೇಕು, ಪ್ರಜೆಗಳ ಕಾರ್ಯಕ್ರಮ ಆಗ್ಬೇಕು. ಆ ಉದ್ದೇಶದಿಂದ ಇವತ್ತು ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧವನ್ನ ಪ್ರಜೆಗಳಿಗೆ ಸಮರ್ಪಣೆ ಮಾಡಿ ಈ ವಿಧಾನಸೌಧವನ್ನ ನಿಮಗೆ ಬಿಟ್ಟುಕೊಟ್ಟು ನೀವು ಇದು ನಿಮ್ಮ ಶಕ್ತಿ ಕೇಂದ್ರ, ಇಂಥ ಕಡೆನೆ ಫ್ರೀಡಂ ಹಬ್ಬ ಆಗ್ಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ತೀರ್ಮಾನ ಮಾಡಿ ಇವತ್ತು ಈ ಫ್ರೀಡಂ ಹಬ್ಬ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಬೆಂಗಳೂರು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ಇದ್ದಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದವರು ಇದ್ದಾರೆ, ದೇಶದ ಮೂಲೆ ಮೂಲೆಯಿಂದ ಬಂದವರು ಇದ್ದಾರೆ. ಅವರೆಲ್ಲರ ಊರು ನಮ್ಮ ಬೆಂಗಳೂರು. ಅಂದದೂರು, ಆನಂದದ ತವರೂರು ನಮ್ಮ ಬೆಂಗಳೂರು. ಬದುಕಿದರೆ ನಾವಿಲ್ಲೇ ಬದುಕಬೇಕು ಈ ಬೆಂಗಳೂರಿನಲ್ಲಿ. ಅಂತಹ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ಕೂಡ ಹೃದಯಾಂತರದಿಂದ ಅಭಿಮಾನ ಇಟ್ಕೊಂಡಿರ್ತಕ್ಕಂತಹ ನಮ್ಮ ಊರಿನಲ್ಲಿ ಇವತ್ತು ಇಷ್ಟು ಜನ ಸೇರಿ ಈ ಫ್ರೀಡಂ ಹಬ್ಬ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಇಲ್ಲಿ ಎಲ್ಲಾ ಭಾಷೆಯ ಜನ ಬಂದಿದ್ದಾರೆ, ಎಲ್ಲಾ ಧರ್ಮದ ಜನ ಬಂದಿದ್ದಾರೆ, ಎಲ್ಲಾ ಸಂಸ್ಕೃತಿಯ ಜನ ಬಂದಿದ್ದಾರೆ. ಭಾರತ ಒಂದು ಮಿನಿ ಭಾರತನೇ ಇಲ್ಲಿದೆ. ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಹೆಸರು ನಮ್ಮ ಬೆಂಗಳೂರು. ನಮ್ಮ ಬೆಂಗಳೂರು ಯೂನಿಟಿ ಅಂಡ್ ಡೈವರ್ಸಿಟಿ ಎಲ್ಲಾದ್ರೂ ನೋಡ್ಬೇಕು ಅಂತ ಹೇಳಿದ್ರೆ ಅದು ನಮ್ಮ ಬೆಂಗಳೂರಿನಲ್ಲಿ. ವೇರ್ ವಿ ಹ್ಯಾವ್ ಆಲ್ ಕಮ್ ಟುಗೆದರ್ ಫ್ರಮ್ ಆಲ್ ವಾಕ್ಸ್, ಆಲ್ ಕಲ್ಚರ್ಸ್, all languages and all corners of India, but we are living together as Indians in one city, that is Bengaluru. One nation,
many cultures, but one city, that is ನಮ್ಮ ಬೆಂಗಳೂರು. ಈ ಫ್ರೀಡಂ ಹಬ್ಬದಲ್ಲಿ ಬೆಂಗಳೂರಿನ ವೈವಿಧ್ಯತೆಯನ್ನು ಕೂಡ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡಿ ಬದುಕಬೇಕು. ಕೂಡಿ ಬದುಕಿದಾಗ ಮಾತ್ರ ನಮ್ಮ ದೇಶ ಶಕ್ತಿಯುತವಾಗಿರುತ್ತೆ. ಕೂಡಿ ಬದುಕಿದರೆ ನಾವು ಇನ್ನಷ್ಟು ಎತ್ತರಕ್ಕೆ ಬೆಳಿತೇವೆ. ನಮ್ಮನ್ನ ಒಡೆದು ಆಳುವಂತಹದ್ದು ಬ್ರಿಟಿಷರು ಮಾಡಿದ್ರು. ಮತ್ತೆ ನಮ್ಮ ದೇಶವನ್ನ ಒಡೆಯಲಿಕ್ಕೆ ನಾವು ಯಾರಿಗೂ ಬಿಡಬಾರದು. ಎಂದೆಂದಿಗೂ ಭಾರತೀಯರು ನಾವು ಒಗ್ಗಟ್ಟಾಗಿ ಬದುಕಬೇಕು ಅನ್ನುವ ಸಂದೇಶವನ್ನ ಸಾರ್ತಕ್ಕಂತಹ ಈ ಫ್ರೀಡಂ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಸ್ವಾಗತ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟು ಸಂಪೂರ್ಣ ಶಕ್ತಿಯನ್ನ ತುಂಬಿ ಇದರಲ್ಲಿ ಯಾವುದೇ ಚ್ಯುತಿ ಆಗದಾಗೆ ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಸ್ಫೂರ್ತಿ ನೀಡಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನನ್ನ ಧನ್ಯವಾದಗಳು. ಮಂತ್ರಿಮಂಡಲದ ಎಲ್ಲಾ ಸದಸ್ಯರು ಬೆಂಬಲ ಕೊಟ್ಟಿದ್ದಾರೆ. ಎಲ್ಲ ಸಚಿವರು, ಬೆಂಗಳೂರಿನ ಎಲ್ಲ ಶಾಸಕರು, ಸಂಸದರು ಪಕ್ಷಾತೀತವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಶ್ರೀ ತುಷಾರ್ ಗಿರಿನಾಥ್, ಪೊಲೀಸ್ ಮಹಾನಿರ್ದೇಶಕರು ಸಲೀಂ ಅವರು, ಮುಖ್ಯ ಆಯುಕ್ತರು ಜಿಬಿಎ ಮಹೇಶ್ವರ್ ರಾವ್ ಅವರು ಹಾಗೂ ಪೊಲೀಸ್ ಆಯುಕ್ತರು ಸೀಮಂತ್ ಕುಮಾರ್ ಸಿಂಗ್, ಪೊಲೀಸ್ ಮಹಾನಿರ್ದೇಶಕರು ಪ್ರಶಾಂತ್ ಕುಮಾರ್ ಠಾಕೂರ್, ನಮ್ಮ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಜಗದೀಶ್, ಬೆಂಗಳೂರು ಸೆಂಟ್ರಲ್ ಆಯುಕ್ತರು ಜಗದೀಶ್, ವಿಶೇಷ ಆಯುಕ್ತರು ನಿತೀಶ್ ಕುಮಾರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರು ವಂಶಿ ಕೃಷ್ಣ, ಹೆಚ್ಚುವರಿ ಪೊಲೀಸ್ ಆಯುಕ್ತರು ರಮೇಶ್ ಬಾನೋಟ್, ಪೊಲೀಸ್ ಜಂಟಿ ಆಯುಕ್ತರು ಕಾರ್ತಿಕ್ ರೆಡ್ಡಿ, ಹೆಚ್ಚುವರಿ ಆಯುಕ್ತರು ವೆಂಕಟಾಚಲಪತಿ, ಪೊಲೀಸ್ ಉಪ ಆಯುಕ್ತರು ಅಕ್ಷಯ್ ಮತ್ತು ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ ಎಲ್ಲ ನಗರ ಪಾಲಿಕೆಗಳ ಆಯುಕ್ತರು, ಎಲ್ಲ ನಗರ ಪಾಲಿಕೆಗಳ ಸಿಬ್ಬಂದಿ, ಬೆಂಗಳೂರಿನ ಎಲ್ಲ ಡಿಸಿಪಿ, ಪೊಲೀಸ್ ಹಾಗೆ ಫೈರ್ ಡಿಪಾರ್ಟ್ಮೆಂಟ್ ಅವರು ಕೂಡ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಅವರ ಜೊತೆಗೆ ಲೋಕೋಪಯೋಗಿ ಇಲಾಖೆ, ಇಂಧನ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಮೆಟ್ರೋ, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್, ಕನ್ನಡ ಸಂಸ್ಕೃತಿ ಇಲಾಖೆ, ಹೀಗೆ ಪ್ರತಿಯೊಂದು ಇಲಾಖೆಯವರು ಕೂಡ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರ ಇಲ್ಲದೆ ಹೋಗಿದ್ದರೆ ನಿಮಗೆ ನಾವು ಈ ಒಂದು ದಿನದ ಫ್ರೀಡಂ ರಸದೌತಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ವೆಂಡರ್ಸ್ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಪಾರ್ಟ್ನರ್ ಏಜೆನ್ಸಿಗಳಿಗೆ ನನ್ನ ಧನ್ಯವಾದ. ಹಾಗೆ ನಮ್ಮ ವಾಲಂಟಿಯರ್ ಟೀಮ್, ಆಫೀಸರ್ಸ್ ಟೀಮ್ ಅವರೆಲ್ಲರೂ ಕೂಡ ಹಗಲು ರಾತ್ರಿ ದುಡಿದಿದ್ದಾರೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದುವರಿಯುತ್ತಾ ಈ ಫ್ರೀಡಂ ಹಬ್ಬ ಮಾಡಬೇಕಾದ್ರೆ ನಮಗೆ ಬೆಂಗಳೂರಿನಲ್ಲಿ ಜನ ಮನೆ ಮಕ್ಕಳ ಜೊತೆಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಹೌದು ಇದೆ, ಕಬ್ಬನ್ ಪಾರ್ಕು, ಲಾಲ್ ಬಾಗು, ಒಂದೆರಡು ಕೆರೆಗಳು ಇದ್ದಾವೆ. ಆದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಜಾಗ ಇರೋದಿಲ್ಲ. ಇದು ಬೆಂಗಳೂರಿನಲ್ಲಿ ಒಂದು ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಈ ಫ್ರೀಡಂ ಹಬ್ಬವನ್ನ ಒಂದು ಮಲ್ಟಿ ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಆಗಿ ಆಯೋಜನೆ ಮಾಡಿದ್ದೇವೆ. ಇದರ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಬೆಂಗಳೂರಿನಲ್ಲಿ ಕಲೆಯ ತಾಣ ಆಗಬೇಕು, ಸಂಸ್ಕೃತಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕು, ಕ್ರೀಡೆ, ಪರಿಸರ ಇವೆಲ್ಲವೂ ಕೂಡ ಉತ್ಕೃಷ್ಟವಾಗಿದ್ರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂತ ಜನಗಳಿಗೆ ನಾವು ಒಳ್ಳೆ ಜೀವನ ಗುಣಮಟ್ಟ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಸಂಸ್ಕೃತಿ ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮಗೆ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು, ಇದೇ ರೀತಿಯ ಸಾಂಸ್ಕೃತಿಕ ಹಬ್ಬ
ಬೆಂಗಳೂರಿನಲ್ಲಿ ಮಾಡಬೇಕು. ದೇಶ ವಿದೇಶದಿಂದ ಸಂಸ್ಕೃತಿ ಕಲೆ ನೋಡ್ಲಿಕ್ಕೆ ಜನ ಬೆಂಗಳೂರಿಗೆ ಬರಬೇಕು. ನಮ್ಮ ಬೆಂಗಳೂರಿನ ನಿವಾಸಿಗಳಿಗೆ ಒಂದು ಸಾಂಸ್ಕೃತಿಕ ರಸದೌತಣವನ್ನ ಕೊಡಬೇಕು ಅಂತೇಳಿ ಅವರ ಸೂಚನೆಯ ಮೇರೆಗೆ ಡಿಸೆಂಬರ್ನಲ್ಲಿ ನಾವು ಬೆಂಗಳೂರಿನಲ್ಲಿ ನಮ್ಮೂರ ಹಬ್ಬ ಬೆಂಗಳೂರು ಜಾತ್ರೆಯನ್ನ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ರಾಜ್ಯದ ದೇಶದ ಎಲ್ಲ ಕಲೆ ಸಂಸ್ಕೃತಿಗಳ ಆವರಣವನ್ನ ನಿಮಗೋಸ್ಕರ 10 ದಿನಗಳ ಕಾಲ ನೀವ್ ಯಾರಾದ್ರೂ ಹಳ್ಳಿಯಿಂದ ಬಂದ್ರೆ ನಿಮ್ಮೂರಲ್ಲಿ ಹೇಗೆ ಊರಪ್ಪ ಆಗುತ್ತೆ, ಬೆಂಗಳೂರಿನಲ್ಲೂ ಕೂಡ ನಾವು ಅದೇ ರೀತಿ ಊರ ಹಬ್ಬ ಬೆಂಗಳೂರು ಜಾತ್ರೆಯನ್ನ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಡಿಸೆಂಬರ್ ನಲ್ಲಿ ನಾವು ಮಾಡೋರಿದ್ದೇವೆ. ಅದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಕೋರುತ್ತಾ ಈಗ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನ ಕೊಡುತ್ತಾ ಕೆಲವೇ ಸೆಕೆಂಡ್ ಅಲ್ಲಿ ನಾನು ಈ ವೇದಿಕೆಯನ್ನ ನಮ್ಮ ಕಲಾವಿದರು, ನಾಡಿನ ಹೆಸರಾಂತ ಕಲಾವಿದರಿಗೆ ಅನುವು ಮಾಡಿಕೊಡಲಿದ್ದೇನೆ. ಅದಕ್ಕೆ ಮೊದಲು ನಮ್ಮ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಎಸಿಪಿ, ಡಿಸಿಪಿ, ಫೈರ್, ಎಮರ್ಜೆನ್ಸಿ ಸರ್ವಿಸಸ್ ಅವರೆಲ್ಲರೂ ಕೂಡ ನಮ್ಗೆ ಅತ್ಯುನ್ನತ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳುತ್ತಾ ಇದಾದ ಕೂಡಲೇ ಇವತ್ತು ಈ ವೇದಿಕೆ ಮುಖಾಂತರ ನಿಮಗೆ ಕರ್ನಾಟಕದ ಹೆಸರಾಂತ ಹಾಡುಗಾರರ ಮ್ಯೂಸಿಷಿಯನ್ಸ್ ರಸದೌತಣವನ್ನ ಇವತ್ತು ನಿಮಗೆ ವಿಧಾನಸೌಧದ ಮೆಟ್ಟಿಲಿನಲ್ಲಿ ಅನಾವರಣ ಮಾಡಿಕೊಡ್ತಾ ಇದ್ದೇವೆ. ಅದರಲ್ಲಿ ಸಿದ್ಧಾರ್ಥ್ ಬೆಳೆಮಣ್ಣು, ಕಾಯಕ ಅಂದ್ರೆ MD ಪಲ್ಲವಿ ಮತ್ತು ಬ್ರೂಸ್ಲಿ ಮಣಿ, ಅದಾದ ನಂತರ ಹರೀಶ್ ಶಿವರಾಮಕೃಷ್ಣನ್, ವಾರಿಜಾ ಶ್ರೀ ವೇಣುಗೋಪಾಲ್, ನಕುಲ್ ಅಭಯಂಕರ್, ಸಂಜೀತ್ ಹೆಗಡೆ, ಬ್ರೋದಾ ವಿ, ರಘು ದೀಕ್ಷಿತ್, ಇಷ್ಟು ಕಲಾವಿದರನ್ನ ಒಂದು ವೇದಿಕೆಗೆ ತಂದಿದ್ದೇವೆ ನಿಮಗಾಗಿ. ಹಾಗೂ ಮೊದಲನೇ ಬಾರಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಭವ್ಯವಾದಂತ ಈ ವೇದಿಕೆಯಲ್ಲಿ ನಿಮಗಾಗಿ ಇಷ್ಟು ಕಲಾವಿದರು ಬರ್ತಾ ಇದ್ದಾರೆ. ಅವರಿಗೆ ನೀವು ಸಂಪೂರ್ಣ ಸಹಕಾರ, ಬೆಂಬಲ, ಸಪೋರ್ಟ್ ಕೊಡಬೇಕು. ಇದಾದ ಮೇಲೆ ಕೊನೆಗೆ ಒಂದು ಕ್ಲೈಮ್ಯಾಕ್ಸ್ ಈವೆಂಟ್ ಇದೆ. ಅವರೆಲ್ಲರ ಸಂಗೀತ ಮುಗಿದ ತಕ್ಷಣ ನಿಮಗೆ ಒಂದು ಗ್ರ್ಯಾಂಡ್ ಫಿನಾಲೆ ಸ್ಪೆಕ್ಟಕಲ್ ಇರುತ್ತೆ. ಮ್ಯೂಸಿಕ್ ಪ್ರೋಗ್ರಾಮ್ ಆದ ಮೇಲೆ ಅದು ಹೇಗೆ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಇದ್ದು ನಿಮ್ಮ ಕಣ್ಣಾರೆ ನೋಡಿ ಅದರ ಸಂತೋಷವನ್ನು ಕೂಡ ತಾವೆಲ್ಲ ಅನುಭವಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.